ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ದಿನ ಹೇಗೆ ಕಳೀತು ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಈ ದಿನ ಬೆಳಿಗ್ಗೆ ನಾನು 10:30 ಗಂಟೆಗೆ ಒಂದು ಸರ್ಕಾರಿ ಶಾಲೆಗೆ ಪರಿಸರದ ಬಗ್ಗೆ ಒಂದು ಉಪನ್ಯಾಸ ಕೊಡಲಿಕ್ಕೆ ಹೋಗಿದ್ದೆ. ಈ ಅವಕಾಶ ಸಿಕ್ಕಿದ್ದು ಅದೇ ಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತವನ್ನು ಸ್ವಯಂ ಪ್ರೇರಿತರಾಗಿ ಶಿಕ್ಷಕರಾಗಿ ಹೋಗ್ತಿರುವಂತಹ ನನ್ನ ಆತ್ಮೀಯ ಗೆಳತಿ ಮಾಲತಿ ಮೇಡಮ್ ಅವರಿಂದ. ನಾನು ನಮ್ಮ ಯಜಮಾನರ ಜೊತೆ ಹೋದೆ. ಮೊದಲ ಬಾರಿಗೆ ಪ್ರಿನ್ಸಿಪಾಲ್ನನ್ನು ಮಾತಾಡಿಸಿದೆ. ಅವರು ಬಹಳ ಖುಷಿಪಟ್ಟರು. ನನ್ನ ಬಗ್ಗೆ ಪೂರ್ತಿ ವಿವರಗಳನ್ನ ತಿಳ್ಕೊಂಡು ಒಂದು ಸಣ್ಣ ಉಪಹಾರ ಏರ್ಪಡಿಸಿದ್ರು. ಅದನ್ನು ಸ್ವೀಕರಿಸಿ ಪ್ಲೇಗ್ರೌಂಡಿಗೆ ಬಂದ್ವಿ. ಪ್ಲೇಗ್ರೌಂಡಲ್ಲಿ 4ನೇ ಕ್ಲಾಸಿಂದ 8ನೇ ಕ್ಲಾಸಿನವರೆಗೆ ಓದುವ ಎಲ್ಲ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಮಕ್ಕಳನ್ನ ಕೂರಿಸಿದ್ರು. ಜೊತೆಗೆ ಮೈಕ್ ಕೂಡ ಕೊಟ್ಟಿದ್ರು. ಈ ಥರ ಕೂತ್ರೆ ಒಂದೇ ಸಲ ಎಲ್ಲ ಮಕ್ಕಳಿಗೂ ಅರ್ಥವಾಗಿ ನೀವು ಹೇಳಬಹುದು, ಕ್ಲಾಸಲ್ಲಾದರೆ 2 ಸಲ ಹೇಳಬೇಕಾಗುತ್ತೆ ಅಂತ ಹೇಳಿದರು. ಅದು ಕೂಡ ನನಗೆ ಒಪ್ಪಿಗೆ ಆಯಿತು. ಮಕ್ಕಳ ಜೊತೆಗೆ ಮಾತಾಡಿದ್ದು ನಂಗೆ ಬಹಳ ಖುಷಿ ಕೊಡ್ತು. ಜೊತೆಗೆ ನಮ್ಮ ಯಜಮಾನರು ಇದ್ದಿದ್ದು ನನಗೆ ತುಂಬ ಹೆಮ್ಮೆ ಎನಿಸ್ತು. ಪರಿಸರದ ಬಗ್ಗೆ ಮಕ್ಕಳನ್ನ ಕೆಲವು ಪ್ರಶ್ನೆಗಳನ್ನ ಕೇಳಿದೆ. ಪರಿಸರ ಅಂದರೆ ಏನು, ಯಾವುದಾವುದನ್ನು ಪರಿಸರ ಅಂತ ಕರೀತಾರೆ, ಇವತ್ತು ಪರಿಸರ ಯಾವ ಥರ ಇದೆ, ಮನುಷ್ಯನಿಗೆ ಮತ್ತು ಪರಿಸರಕ್ಕೂ ಹೊಂದಾಣಿಕೆ ಯಾಕೆ ಬೇಕು, ಇವತ್ತು ಪರಿಸರ ಒಂದು ಮಟ್ಟಿಗೆ ಅವನತಿಗೆ ಹೋಗ್ತಾ ಇದೆ, ಇದನ್ನು ಕಾಪಾಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯಗಳೇನು ಅಂತ ಮಕ್ಕಳಿಗೆ ವಿವರವಾಗಿ ಹೇಳಿದೆ. ಸುಮಾರು 1 ಗಂಟೆಗಳ ಕಾಲ ನಾನು ಮಕ್ಕಳ ಜೊತೆಗೆ ಮಾತುಕತೆ ಆಡಿದೆ. ನಾನು ಕೆಲವಾರು ಪ್ರಶ್ನೆಗಳನ್ನ ಕೇಳಿದೆ ಮಕ್ಕಳಿಗೆ. ಎಷ್ಟು ಚೆನ್ನಾಗಿ ಮಕ್ಕಳು ಉತ್ತರ ಕೊಟ್ಟರು. ನೀವು ಹೇಳಿದ್ದು ನಮಗೆ ತುಂಬ ಅರ್ಥ ಆಯಿತು ಅಂತಲೂ ಕೂಡ ಹೇಳಿದರು. ಏನಾದರೂ ನಿಮಗೆ ಅನುಮಾನ ಇದ್ದರೆ ಕೇಳಿ ಅಂತ ಹೇಳಿದೆ. 1-2-3 ಅವ್ರಿಗೇನು ತೋಚುತ್ತೋ ಆ ಪ್ರಶ್ನೆಯನ್ನು ಕೇಳಿದರು. ನಾನು ಸಮರ್ಪಕವಾದ ಉತ್ತರ ಕೊಟ್ಟೆ. ಕೊನೆಗೆ ಅಲ್ಲಿಯ ಉಪಾಧ್ಯಾಯರು ನನಗೆ ಅಭಿನಂದನೆಯೂ ಕೂಡ ಹೇಳಿದರು. ಮುಖ್ಯ ಉಪಾಧ್ಯಾಯಿನಿಯವರು ಬಹಳ ಇಷ್ಟಪಟ್ಟು ನಮ್ಮ ಶಾಲೆಗೆ ನೀವು ತಿಂಗಳಿಗೆ 1-2 ಸಲ ಆದರೂ ಬಂದು ಮಕ್ಕಳ ಜೊತೆ ಕೂತ್ಕೊಂಡು ಈ ಥರ ಮಾತನಾಡಬೇಕು ಅಂತಲೂ ಕೂಡ ಹೇಳಿದರು. ಅದು ಕೂಡ ನನಗೆ ಬಹಳ ಇಷ್ಟ ಆಯಿತು. ಪರಿಸರದ ಬಗ್ಗೆ ಹೇಳ್ತಾ ನಾನು ಮಕ್ಕಳಲ್ಲಿ ವಿದ್ಯೆ ಅನ್ನೋದು ಯಾಕೆ ಬೇಕು, ಸರ್ಕಾರಿ ಶಾಲೆಗೆ ಮಕ್ಕಳು ಯಾಕೆ ಕಮ್ಮಿ ಬರ್ತಾ ಇದ್ದಾರೆ, ಇಲ್ಲಿರೋ ಸವಲತ್ತುಗಳನ್ನ ನೀವು ಉಪಯೋಗಿಸ್ಕೊಂಡು ಬೇರೆ ಮಕ್ಕಳ ಥರ ನೀವು ವಿದ್ಯಾವಂತರಾಗಬೇಕು, ಓದೋದನ್ನು ಬರೆಯೋದನ್ನು ನಿಲ್ಲಿಸಬಾರ್ದು, ಹೆಚ್ಚಿಗೆ ಮೊಬೈಲ್ ನೋಡಬಾರ್ದು ಮತ್ತು TV ಕೂಡ ಹೆಚ್ಚಿಗೆ ನೋಡಬಾರ್ದು, ಒಳ್ಳೆಯ ಅಂಕಗಳನ್ನ ಗಳಿಸ್ಕೋಬೇಕಾದ್ರೆ ಕಷ್ಟಪಟ್ಟು ಓದಬೇಕು ಅಂತ ಹೇಳಿಬಿಟ್ಟು ಪರಿಸರದ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನು ಕೂಡ ನಾನು ಹೇಳಿದೆ. ಮನೆಗೆ ಬಂದಾಗ ನನಗೆ ಬಹಳ ಖುಷಿಯಾಗಿತ್ತು. ಹೀಗೆ ಈ ದಿನ ಕಳೆದಿತ್ತು. ನಮಸ್ಕಾರ.